ರೈತ ಮಸೂದೆಗಳ ವಿರುದ್ಧ ಆಕ್ರೋಶ ಬಿಸಿ ಏರಿದೆ. ಕರ್ನಾಟಕ ಬಂದ್ ಬೆಂಗಳೂರಿಗರಿಗೆ ತಟ್ಟಿದೆ. ಬೆಂಗಳೂರಲ್ಲಿ ಕರವೇ ನಾರಾಯಣಗೌಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ರೈಲ್ವೆ ನಿಲ್ದಾಣಕ್ಕೆ ಅವರು ಬಣ ಹೋಗಿ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಬೆಳಿಗ್ಗೆನೆ ಮಾಡ್ತು. ಆ ಟೈಮ್ನಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದ್ರು. ರೈತ ಮಸೂದೆಗಳ ವಿರುದ್ಧ ಕರ್ನಾಟಕ ಬಂದ್ ನಿಧಾನವಾಗಿ ಬಿಸಿ ಏರ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಈ ಬಂದ್ ಸ್ಟಾರ್ಟ್ ಆಗಿದೆ. ಇನ್ನು ಬೆಂಗಳೂರಿನ ವಿಚಾರ ನೋಡೋದಾದ್ರೆ ಬೆಂಗಳೂರಿಗೂ ಕೂಡ ಬಂದ್ನ ಬಿಸಿ ತಟ್ಟಿದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ರೈತರಿಗೆ ಯಾರೆಲ್ಲ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿದ್ರು ಈ ಬಂದ್ನಲ್ಲಿ ಪ್ರತಿಭಟನೆಯಲ್ಲಿ ಅವರೆಲ್ಲ ಬೆಳಿಗ್ಗೆಯಿಂದಾನೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈತ ಸಂಘಟನೆಗಳ ಜೊತೆ ಕರವೇ ಟೀಮ್ ಅದನ್ನ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ನಾರಾಯಣಗೌಡ ಸೇರಿದಂತೆ 100 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರ್ಯಾಲಿ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಫ್ರೀಡಂ ಪಾರ್ಕ್ ನತ್ತ ಜಾಥಾ ಹೊರಡುತ್ತೆ. ಮೆಜೆಸ್ಟಿಕ್ ಟೌನ್ ಹಾಲ್ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇನ್ನು ಟೌನ್ ಹಾಲ್ ಬಳಿಯಲ್ಲಿ ಸುಮಾರು 800 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ವಿಧಾನಸೌಧದ ಸುತ್ತ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗ ಉದ್ರಿಕ್ತರು ಏನ್ ಬೇಕಾದ್ರೂ ಮಾಡಬಹುದು, ಪರಿಸ್ಥಿತಿ ಕೈಮೀರಿ ಹೋಗಬಾರದು, ಅಹಿತಕರ ಘಟನೆಗಳು ನಡೀಬಾರದು. ಆ ನಿಟ್ಟಿನಲ್ಲಿ ಪೊಲೀಸರು ಸಜ್ಜಾಗಿದ್ದಾರೆ. ಉದ್ರಿಕ್ತರ ಬಂಧನಕ್ಕೆ ಪೊಲೀಸರು ಸಜ್ಜಾಗಿ ನಿಂತಿದ್ದಾರೆ. ಬೆಳಗ್ಗೆಯಿಂದ ಮೆಜೆಸ್ಟಿಕ್ ನಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯ್ತು. ಅಂತಂದ್ರೆ ಬಸ್ ನಿಲ್ದಾಣ ಇರ್ಬೋದು ಮತ್ತೆ ರೈಲ್ವೆ ನಿಲ್ದಾಣ ಇರ್ಬೋದು. ಸೊ ಎರಡೂ ಕಡೆ ಮುತ್ತಿಗೆ ಹಾಕೋದಕ್ಕೆ ಬೇರೆ ಬೇರೆ ಸಂಘಟನೆಯವರು, ಕರವೇ ಸೇರಿದಂತೆ ಬೇರೆ ಬೇರೆ ಸಂಘಟನೆಯವರು ಅಲ್ಲಿ ಪ್ರಯತ್ನವನ್ನ ಪಟ್ಟರು. ಬಟ್ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಭಾರೀ ಭದ್ರತೆಯನ್ನ ಮೊದಲೇ ಕೈಗೊಂಡಿದ್ರು. ನಾರಾಯಣಗೌಡ ಅವ್ರ ಬಣ ಕರವೇ ಅಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಫಸ್ಟ್ ಪೊಲೀಸರು ಮನವೊಲಿಕೆಯ ಪ್ರಯತ್ನ ಮಾಡಿದ್ರು. ಬಟ್ ಯಾವಾಗ ಅವರು ಬಗ್ಲಿಲ್ಲ, ನಾವು ಮುತ್ತಿಗೆ ಹಾಕ್ತೀವಿ ಅಂತ ಮುಂದಕ್ಕೆ ಹೋದ್ರು. ಆ ಟೈಮ್ನಲ್ಲಿ ಅದಕ್ಕೆ ಅವಕಾಶವನ್ನ ಪೊಲೀಸರು ಮಾಡಿಕೊಟ್ಟಿಲ್ಲ. ನಾರಾಯಣಗೌಡ ಸೇರಿದಂತೆ 100 ಕರವೇ ಕಾರ್ಯಕರ್ತರನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು. ಬೆಂಗಳೂರಿಗೆ ಬಂದ್ನ ಬಿಸಿ ತಟ್ಟಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ರೈಲ್ವೆ ನಿಲ್ದಾಣ, ಮೆಜೆಸ್ಟಿಕ್ ಮತ್ತೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಯಾವ ತರ ಚಿತ್ರಣ ಬೆಳಗ್ಗೆಯಿಂದ ಕಂಡು ಬಂದಿದೆ ಅಂತ. ಸೊ ಮೆಜೆಸ್ಟಿಕ್ ನಲ್ಲಿ ಫಸ್ಟು ಬಸ್ಗಳನ್ನ ತಡೆಯೋ ಪ್ರಯತ್ನಗಳನ್ನ ಮಾಡಿದ್ರು. ಬೇರೆ ಬೇರೆ ಸಂಘಟನೆ ಕಾರ್ಯಕರ್ತರು ಬಂದು ಅದಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅವ್ರನ್ನೆಲ್ಲ ತಮ್ಮ ವಶಕ್ಕೆ ಪಡ್ಕೊಂಡ್ರು. ರಸ್ತೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಅವ್ರು ಹೊರಟರು. ಅದಕ್ಕೂ ಕೂಡ ಅವಕಾಶ ಕೊಡ್ಲಿಲ್ಲ ಪೊಲೀಸರು. ಅವ್ರನ್ನ ಎಳ್ಕೊಂಡು ಹೋಗಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಕರವೇ ನಾರಾಯಣಗೌಡ ನೇತೃತ್ವದ ಬಣ ಏನಿತ್ತು, ಸೊ ಅವ್ರು ಮುತ್ತಿಗೆ ಹಾಕೋದಕ್ಕೆ ಹೋದ್ರು. ಪೊಲೀಸರು ಮನವೊಲಿಕೆ ಪ್ರಯತ್ನ ಮಾಡಿದ್ರು. ಆದರೆ ಅವ್ರು ಸಾಧ್ಯವಾಗಲಿಲ್ಲ. ಹಾಗಾಗಿ ತಮ್ಮ ವಶಕ್ಕೆ ಪಡ್ಕೊಂಡ್ರು. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಜಾಥಾ ನಡೆಯುತ್ತೆ. ಈಗ ಟೌನ್ ಹಾಲ್ನಿಂದ ಸ್ಟಾರ್ಟ್ ಆಗುತ್ತೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ತನಕ ಜಾಥಾ ಹೋಗ್ತಾರೆ, ರ್ಯಾಲಿಯನ್ನು ಮಾಡ್ತಾರೆ. ರೈತ ಮುಖಂಡರು ಕರೆಯನ್ನು ಕೊಟ್ಟಿದ್ದಾರೆ. ರೈತರು ಮತ್ತೆ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ಯಾರೆಲ್ಲ ಇವತ್ತಿನ ಬಂದ್ಗೆ ಬೆಂಬಲವಾಗಿ ನಿಂತಿದ್ದೀರಾ ಅವರೆಲ್ಲ ಟೌನ್ ಹಾಲ್ ಬಳಿ ಜಮಾಯಿಸಿ 9 ಗಂಟೆ ನಂತರ ಜಾಥಾ ಹೊರಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಕೂಡ ಹೆಚ್ಚಿನ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ರೈತ ವಿರೋಧಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಪೊಲೀಸ್ನವ್ರನ್ನ ಮುಂದಿಟ್ಕೊಂಡು ನಮ್ಮನ್ನ ಬಂಧಿಸಿ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರಕ್ಕೆ ನಾವು ನೇರವಾಗಿ ಹೇಳ್ತಿದೀವಿ, ರೈತ ವಿರೋಧಿ ಕಾಯ್ದೆಗಳನ್ನ ವಾಪಸ್ ಪಡೆಯುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಹೋರಾಟದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದೆ ಹೋಗಲ್ಲ. ನಮ್ಮ ಹೋರಾಟ ಕೇವಲ ಒಂದು ದಿವಸದ ಹೋರಾಟ ಅಲ್ಲ, ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ದಯವಿಟ್ಟು ರೈತ ವಿರೋಧಿ ಕಾಯ್ದೆಗಳನ್ನ ತಕ್ಷಣ ವಾಪಸ್ ಪಡಿಬೇಕು ಯಡಿಯೂರಪ್ಪನವರೇ. ಇಲ್ಲ ಅಂದ್ರೆ ಈ ರಾಜ್ಯದ ಜನಕ್ಕೆ ಅನ್ಯಾಯ ಮಾಡಿದಿರಿ. ಹಸಿರು ಶಾಲ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾಡಿನ ಅನ್ನದಾತರನ್ನ ಬಂಧಿಸೋದು ಅಂತ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಬಂಧಿಸಿ ಜೈಲಿಗೆ ಕಳಿಸಿರೋ ಅಷ್ಟೇ, 100 ಕೇಸ್ ಹಾಕಿರೋ ಅಷ್ಟೇ, ನಮ್ಮ ಹೋರಾಟ ಮುಂದುವರಿಯುತ್ತೆ. ವಿರೋಧಿ ನಡೆ ಏನಿದೆ ಆ ನಡೆ ಇವತ್ತು ಯಡಿಯೂರಪ್ಪನವರಿಗೆ ಯೋಗ್ಯವಾದಲ್ಲ. ರೈತ ವಿರೋಧಿ ನಡೆಯಿಂದ ಯಡಿಯೂರಪ್ಪ ದೂರ ಉಳಿಬೇಕು. ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ
ರೈತ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬಾರ್ದು. ಸನ್ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ರೈತ ವಿರೋಧಿ ಕಾಯ್ದೆಗಳನ್ನ ಸದ್ಯಕ್ಕೆ ಬಂದ್ ಎಫೆಕ್ಟ್ ಎಲ್ಲೆಲ್ಲಿ ಯಾವ ತರ ಇದೆ ಅಂತ, ಬೆಂಗಳೂರಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಯಾವ ತರ ಎಫೆಕ್ಟ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ನಮ್ಮ ರಿಪೋರ್ಟರ್ ಗಂಗಾಧರ ವಾಗಟ ನಮ್ಮನ್ನ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಮೆಜೆಸ್ಟಿಕ್ ಬಳಿಯಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಟೌನ್ ಹಾಲ್ ಬಳಿಯಲ್ಲಿ ಇನ್ನೇನು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಜಾಥಾ, ಅಲ್ಲಿಂದ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಜಾಯಿನ್ ಆಗಿದ್ದಾರೆ. ಫಸ್ಟ್ ಗಂಗಾಧರ ವಾಗಟ, ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ರೈತರು ಸೇರಿದಂತೆ ಬೇರೆ ಬೇರೆ ಸಂಘಟನೆಯವರು ಬಂದು ಜಮಾವಣೆ ಆಗ್ತಾರೆ. ಸಾಕಷ್ಟು ಟ್ರಾಫಿಕ್ ಬಿಸಿ ಬೆಂಗಳೂರಿನ ಜನಕ್ಕೆ ತಟ್ಟುತ್ತೆ ಅಂತ ಒಂದು ಅಂದಾಜಿದೆ. ಸೊ ರೈತರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಅಲ್ಲಿ? ಎಸ್ ಶರ್ಮಿತಾ, ಈಗ ಏನು ರೈತರು ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ವಿವಿಧ ಪರ ಕನ್ನಡ ಸಂಘಟನೆಗಳು ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಏಕಾಏಕಿ ಅಲ್ಲಿ ಏನು ಬಸ್ಸುಗಳನ್ನ ವಾಹನಗಳನ್ನ ಅಡ್ಡಡ್ಡಿ ಅಲ್ಲಿ ಅಡ್ಡ ಹಾಕಿ ಏನು ಪ್ರತಿಭಟನೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಇದೇ ರೀತಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲೂ ಕೂಡ ಆ ಒಂದು ರೈತರು ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳು ಕೂಡ ಇಲ್ಲಿ ಈ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವಂತಹ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಮುಖ ಜಂಕ್ಷನ್ ಅಲ್ಲಿ ಈಗ ಸುಮಾರು 3 KSRP ತುಕಡಿಗಳನ್ನ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಸರ್ಕಲ್ನ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿಕೊಂಡು ಪೊಲೀಸರು ಇಲ್ಲಿ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಯಾಕಂದರೆ ಇದು ಮೆಜೆಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ಅಂದರೆ ಪ್ರಮುಖ ಅಂದರೆ ಏರ್ಪೋರ್ಟ್ ರೋಡ್ ರಸ್ತೆ ಆಗಿರ್ಬೋದು, ಎಲ್ಲ ಹೋಗೋಕ್ಕೆ ಇದು ಒಂದು ಪ್ರಮುಖ ಜಂಕ್ಷನ್ ಆಗಿರುವಂಥ ಮೈಸೂರು ಬ್ಯಾಂಕ್ ಸರ್ಕಲ್ ಒಂದು ಪ್ರಮುಖ ಜಂಕ್ಷನ್. ಹೀಗಾಗಿ ಇಲ್ಲಿ ಏಕಾಏಕಿ ಏನು ಕನ್ನಡಪರ ಕಾರ್ಯಕರ್ತರಾಗಿರ್ಬೋದು, ರೈತರಾಗಿರ್ಬೋದು, ಒಂದು ವೇಳೆ ಇಲ್ಲಿ ಏನಾದರೂ ಜಮಾಯಿಸಿದ್ರೆ ಇಲ್ಲಿ ಹೆಚ್ಚು ಸಂಚಾರ ದಟ್ಟಣೆ ಆಗುತ್ತೆ, ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಹೆಚ್ಚು ಒಂದು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿದ್ದಾರೆ. ಇಲ್ಲಿ 2 ಇನ್ಸ್ಪೆಕ್ಟರ್ಗಳನ್ನು ಸಹ ಭದ್ರತೆಗೆ ನಿಯೋಜನೆ ಮಾಡಿರುವಂಥದ್ದು. ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ 2 KSRP ತುಕಡಿಗಳಿಂದ ಒಂದು ಕಡೆ ಆದರೆ ಮತ್ತೊಂದು ಕಡೆ 2 ಜಿಪ್ಗಳನ್ನು ಸಹ ಇಲ್ಲಿ ಬಂದೋಬಸ್ತ್ಗೆ ಇಲ್ಲಿ ಸದ್ಯ ನಿಯೋಜನೆ ಮಾಡಿಕೊಂಡಿದ್ದಾರೆ. ಇನ್ನು 10 ಗಂಟೆಗೆ ಇಲ್ಲಿ ಈ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳೆಲ್ಲ ಕೂಡ ಇಲ್ಲಿ ಜಮಾವಣೆಯಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಎಲ್ಲ ಪೊಲೀಸರು ಇಲ್ಲಿ ಜಮಾವಣೆ ಆಗಿದ್ದಾರೆ. ಅದಲ್ಲದೆ ಎಲ್ಲ ಬ್ಯಾರಿಕೇಡ್ಗಳನ್ನು ತಂದುಕೊಂಡು ಇಲ್ಲಿ ಬಂದೋಬಸ್ತ್ಗೆ ಇಲ್ಲಿ ಪ್ಲಾನಿಂಗ್ಗಳನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಈ ಒಂದು ಈಗಾಗಲೇ ಈ ಒಂದು ಮೈಸೂರು ಬ್ಯಾಂಕ್ನ ಸರ್ಕಲ್ನಲ್ಲಿ ಸಂಚಾರಿ ಪೊಲೀಸರಾಗಿರ್ಬೋದು, ಮತ್ತೊಂದು ಕಡೆ ಲಾ ಅಂಡ್ ಆರ್ಡರ್ ಪೊಲೀಸರು, ಉಪ್ಪಾರಪೇಟೆ ಲಾ ಅಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಎಲ್ಲ ಕೂಡ ಸದ್ಯ 2 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೊಂಡು ಸದ್ಯ ಎಲ್ಲ ನಿಯೋಜನೆ ಆಗಿದ್ದಾರೆ. ಈಗ ಸದ್ಯ ಒಂದು ವೇಳೆ ಏನಾದರೂ ಬಂದು ಇಲ್ಲಿ ಸರ್ಕಲ್ನಲ್ಲಿ ಏಕಾಏಕಿ ಪ್ರತಿಭಟನೆ ಮಾಡಿದ್ರೆ ಅಂಥವ್ರನ್ನ ಕೂಡಲೇ ವಶಕ್ಕೆ ಪಡೆಯಕ್ಕೆ ಎಲ್ಲ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಗಂಗಾಧರ ವಾಗಟ, ಇನ್ನು ಟೌನ್ ಹಾಲ್ ಬಳಿಯಲ್ಲಿ ಹೇಗಿದೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಇನ್ನೇನು 9 ಗಂಟೆಯಿಂದ ಅಲ್ಲಿ ಜಾಥಾ ಸ್ಟಾರ್ಟ್ ಆಗುತ್ತೆ. ಫ್ರೀಡಂ ಪಾರ್ಕ್ ನಲ್ಲಿ ಆಲ್ರೆಡಿ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹುಶಃ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ನಿಧಾನವಾಗಿ ರೈತ ಸಂಘಟನೆಯವರು ಮತ್ತೆ ಬೇರೆ ಬೇರೆ ಸಂಘಟನೆಯವರು ಬರ್ತಾ ಇದ್ದಾರೆ ಅಲ್ಲಿ. ಹೌದು ಶರ್ಮಿತಾ, 9 ಗಂಟೆ ವೇಳೆಗೆ ಎಲ್ಲರೂ ಕೂಡ ಟೌನ್ ಹಾಲ್ ಬಳಿಯಲ್ಲಿ ನಾವು ಸೇರೋಣ. ಇಲ್ಲಿಂದ ನಾವು ಸೀದಾ ಫ್ರೀಡಂ ಪಾರ್ಕ್ ಕಡೆಗೆ ಜಾಥಾದಲ್ಲಿ ಹೋಗ್ಬೋದು ಅನ್ನುವಂತ ಒಂದು ಪ್ಲಾನ್ ಆಲ್ರೆಡಿ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿವರೆಗೆ ಇನ್ನು ಟೌನ್ ಹಾಲ್ ಬಳಿ ಜನ ಸೇರ್ಬೇಕಿತ್ತು. ಆದ್ರೆ ಅಲ್ಲಲ್ಲೇ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡ್ತಾ ಇರೋದ್ರಿಂದ ಟೌನ್ ಹಾಲ್ ಬಳಿ ಜನ ತುಂಬಾ ಕಮ್ಮಿ ಇದ್ದಾರೆ. ನೀವು ನೋಡಬಹುದು, ಕೆಲವು ಅಂದ್ರೆ ಬೆರಳಿಕೆಯಷ್ಟು ಜನ ಮಾತ್ರ ಟೌನ್ ಹಾಲ್ ಬಳಿ ಇರುವಂತದ್ದು. ಇವರೆಲ್ಲರೂ ಕೂಡ ಏನು ತಮ್ಮ ಒಂದು ಕೆಲಸ ಏನಿದೆ, ಇವತ್ತಿನ ಒಂದು ಕರ್ತವ್ಯ ಏನಿದೆ ಪ್ರತಿಭಟನೆ ಮಾಡೋದು, ಅದನ್ನ ನಿರ್ವಹಿಸೋದಕ್ಕೆ ಬಂದಿದ್ದಾರೆ. ಕರ್ನಾಟಕ ರಕ್ಷಣಾ ಸೇನೆ ಅನ್ನುವಂತಹ ಒಂದು ಸಂಘಟನೆಯಿಂದ ಇವರೆಲ್ಲ ಬಂದಿರುವಂತವ್ರು. ಸೊ ಇವ್ರನ್ನ ಕೇಳೋಣ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ. ಸರ್, ಇಷ್ಟೊತ್ತಿಗಾಗ್ಲೇ ತುಂಬಾ ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ಯಾರು ಕೂಡ ಬಂದಿಲ್ಲ. ನೀವು ಕೆಲವು ಜನ ಇದ್ದೀರಾ, ಎಷ್ಟು ಗಂಟೆಗೆ ಹೊರಡ್ತೀರಾ? ಇವತ್ತು ಏನಿರುತ್ತೆ ಇವತ್ತು ಜಾಥಾ? ಇವತ್ತು ರೈತರ ವಿರೋಧಿ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನೋಡಿ, ನಾವು ಒಬ್ಬ ಕಾರ್ಪೊರೇಟರ್ ಆಗಲಿ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ ಅಧ್ಯಕ್ಷ ನಾವು ಮಾಡಿ MLA ಮಾಡಿ ನಾವು ಕಳಿಸ್ತೀವಿ ನಮ್ಮನ್ನು ಆಳ್ಳಿ ಸರ್ಕಾರ ಅಂತೇಳಿ. ಇವ್ರು ಏನು ಮಾಡ್ತಾರೆ, ಇವರೆಲ್ಲ ನೋಡಿ ಸರ್ಕಾರದಿಂದ ಬಂದರೆ ಎಲ್ಲ ರೈತರ ಮಕ್ಕಳನ್ನೇ ಇಲ್ಲಿರೋದು. ನನಗೆ ಗೊತ್ತಿರೋಂಗೆ 190% ರೈತರ ಮಕ್ಕಳೇ. ಆದರೂ ಇವರು ರೈತರ ವಿರೋಧಿಗಳಾಗೆ ಕೆಲಸ ಮಾಡ್ತಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಬಟ್ ಇವರು ಕಾರ್ಪೊರೇಟ್ ಕಂಪನಿಗಳಿಗೆ ಇವರು ಶಾಮಿಲ್ ಆಗ್ಬಿಡ್ತಾರೆ. ಇಲ್ಲಿ ತುಂಬಾ ಜನ ಬರ್ತಾರೆ ಇಷ್ಟೊತ್ತಿಗೆ ಅಂತ ಅನ್ಕೊಳ್ಳಾಗಿತ್ತು, ಆದ್ರೆ ಯಾರು ಬಂದಿಲ್ವಲ್ಲ, ಏನ್ ಅನ್ಸುತ್ತೆ? ಎಲ್ಲಾ ಕಡೆ ಬರ್ತಾ ಇದ್ದಾರೆ. ಇದನ್ನ ಸರ್ಕಾರ ವಿಫಲಗೊಳಿಸೋಕೋಸ್ಕರ ಬಂದೋಬಸ್ತ್ ಮಾಡಿ ಆ ಭಾಗದಲ್ಲಿ ಏನ್ ಮಾಡ್ತಾರೆ ಅಂತ ಎಲ್ಲ ಡೈವರ್ಟ್ ಮಾಡ್ತಾವ್ರೆ. ನಮಗೂ ಬಿಟ್ಟಿಲ್ಲ ಕೆಲವರು ಡೈವರ್ಟ್ ಮಾಡಕ್ಕೆ. ನಾವು ಹೇಳಿದ್ವಿ ಶಾಂತಿಯುತ ಪ್ರತಿಭಟನೆ ಮಾಡೋದು, ನಾವು ಯಾವುದೇ ರೀತಿಯಲ್ಲಿ ಕಾನೂನನ್ನ ನಾವು ಕೈ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ಎಲ್ಲ ಇದು ನಾವು ನಷ್ಟ ಮಾಡಿದ್ರೆ ನಾವೇ ಜವಾಬ್ದಾರಿಗಳು, ಅದಕ್ಕೆ ಬೇರೆ ಜವಾಬ್ದಾರಿಗಳಲ್ಲ.
ನಾವು ಅದಕ್ಕೆ ಅಂದ್ಬಿಟ್ಟು ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವು ಬಂದಿರೋದಿಲ್ಲಿ. ಎಲ್ಲರೂ ಬರ್ತಾರೆ 9:10 ಗಂಟೆಗೆ. ಏನೇ ಪೊಲೀಸರು ಆಗಲಿ ಸರ್ಕಾರ ಏನೋ ವಿಫಲಗೊಳಿಸಿದ್ರು ಎಲ್ಲರೂ ಖಂಡಿತ ಬಂದೇ ಬರ್ತಾರೆ. ಈ ಹೋರಾಟನ ಯಶಸ್ವಿಗೊಳಿಸ್ತಾರೆ ಅಂತೇಳಿ ಸರ್ಕಾರದ ವಿರುದ್ಧದ ಈ ಒಂದು ಹೋರಾಟಕ್ಕೆ ಅಲ್ಲಲ್ಲೇ ಏನು ಪೊಲೀಸರು ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲರೂ ಕೂಡ ಏನೋ ಒಂದು ಕಷ್ಟಪಟ್ಕೊಂಡು ಇಲ್ಲಿ ಬರುವಂತ ಪ್ರಕರಣ ಬರುವಂತ ಕೆಲಸ ಆಗೇ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅದ್ರ ಜೊತೆನಲ್ಲಿ ಇಲ್ಲಿ ಇರುವಂತಹ ಪೊಲೀಸ್ ಬಂದೋಬಸ್ತನ್ನ ನೀವು ನೋಡಬಹುದು. ಪ್ರತಿಭಟನಾಕಾರರಿಗಿಂತ 3 ಪಟ್ಟು ಹೆಚ್ಚು ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಬಂದೋಬಸ್ತನ್ನ ಕೊಡ್ತಾ ಇದ್ದಾರೆ. ಜೊತೆಗೆ 9:30-10 ಗಂಟೆ ವೇಳೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರೋದ್ರಿಂದ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಒಂದು ಸನ್ನಿವೇಶ ಬಂದ್ರೆ ಅದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಪೊಲೀಸ್ನವರು. ಈಗಾಗಲೇ ಒಂದು 4ರಿಂದ 5 ಬಸ್ಗಳು ಆಲ್ರೆಡಿ ಟೌನ್ ಹಾಲ್ ಬಳಿಯಲ್ಲಿ ಬಂದು ನಿಂತಿದೆ. ಈ ಬಸ್ಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತಹ ಒಂದು ತಯಾರಿನ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಪೊಲೀಸ್ನವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಜಮಾವಣೆ ಆಗ್ತಾ ಇದ್ದಾರೆ. ಮುಂಜಾನೆಯೇ ಇದ್ದಂತಕ್ಕಿಂತ ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಜೊತೆಗೆ ಇನ್ನೂ ಬರ್ತಾ ಇದ್ದಾರೆ. ಈಗಾಗಲೇ ಒಬ್ಬರೊಬ್ಬರಾಗಿ ಬೇರೆ ಬೇರೆ ಕಡೆಯಿಂದ ಪ್ರತಿಭಟನಾಕಾರರು ಟೌನ್ ಹಾಲ್ ಬಳಿ ಸೇರ್ತಾ ಇರೋದ್ರಿಂದ ಪೊಲೀಸರ ಭದ್ರತೆ ಕೂಡ ಹೆಚ್ಚಿದೆ. ಜೊತೆಗೆ 9:30ರಿಂದ 10 ಗಂಟೆ ವೇಳೆಗೆ ಇಲ್ಲಿಂದ ಜಾಥಾ ಹೊರಡುವಂತಹ ನಿರ್ಧಾರ ಇನ್ನೂ ಕೂಡ ಇರೋದ್ರಿಂದ ಈ ಒಂದು ಭದ್ರತೆಯನ್ನ ಹೆಚ್ಚಿಸೋದ್ರ ಜೊತೆನಲ್ಲಿ ಪ್ರತಿಭಟನಾಕಾರರನ್ನ ತಡೆಯುವಂತಹ ಕೆಲಸಕ್ಕೆ ಕೂಡ ಪೊಲೀಸ್ನವರು ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಸೌಮ್ಯ ಕಳಸ, ಇನ್ನು ಮೆಜೆಸ್ಟಿಕ್ ನಲ್ಲಿ ಸದ್ಯದ ಸಿಚುವೇಶನ್ ಹೆಂಗಿದೆ ಮಂಜುನಾಥ್? ಯಾಕಂದ್ರೆ ಬೆಳಗ್ಗೆಯಿಂದ ನೋಡಿದ್ವಿ, ಬೇರೆ ಬೇರೆ ಸಂಘಟನೆಯವರು ಬಂದ್ರು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಪೊಲೀಸರು. ಬಟ್ ಇನ್ನಷ್ಟು ಸಂಘಟನೆಯವರು ಬರುವಂತ ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಪ್ರಯಾಣಿಕರಿಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಅಂದ್ರೆ ದಿನನಿತ್ಯ ಎಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ರು, ಇವತ್ತು ಅಷ್ಟೇ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದಾರಾ? ಬಸ್ ಇದೆ ಅಂತ ಗೊತ್ತಿದೆ, ಬಟ್ ಅದರಲ್ಲಿ ಏನಾದ್ರೂ ಕಡಿಮೆ ಆಗಿದೆಯಾ ಪ್ರಯಾಣಿಕರ ಸಂಖ್ಯೆಯಲ್ಲಿ? ಖಂಡಿತ ಶರ್ಮಿತಾ, ಇವತ್ತು ರೈತರು ಮತ್ತು ಕೆಲವೊಂದು ಸಂಘಟನೆಗಳೇನು ಪ್ರತಿಭಟನೆ ಮಾಡ್ತಿದೆ, ಆ ಒಂದು ಪ್ರತಿಭಟನೆಯ ಬಿಸಿ ಎಲ್ಲೊಂದು ರೀತಿ ಪ್ರಯಾಣಿಕರ ಮೇಲೆ ತಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಈ ಒಂದು ಮೆಜೆಸ್ಟಿಕ್ ನಲ್ಲಿ ಬಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಯಾಕಂದ್ರೆ ಎಂದಿನಂತೆ ಬಸ್ಗಳ ಸಂಚಾರ ಏನೋ ಇದೆ, ಆದ್ರೆ ಬಸ್ಗಳ ಸಂಚಾರ ಜಾಸ್ತಿ ಇದ್ರೂ ಕೂಡ ಅಷ್ಟೇ ಬಸ್ಗಳ ಹತ್ತೋದಕ್ಕೆ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ಬೇರೆ ದಿನಗಳಲ್ಲಿ ಈ ಒಂದು ಮೆಜೆಸ್ಟಿಕ್ ನ ಈ ಒಂದು ಸಮಯದ ಚಿತ್ರಣ ನೋಡಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು, ಬಸ್ಗಳನ್ನ ಹತ್ತಾ ಇದ್ರು. ಇವತ್ತು ಕಂಪ್ಲೀಟ್ ಆಗಿ ಬಸ್ಗಳೆಲ್ಲವೂ ಕೂಡ ಅಷ್ಟೇ ಖಾಲಿ ಆಗಿದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇಲ್ಲ. ಬರುವಂತಹ ಬಸ್ಗಳೆಲ್ಲವೂ ಕೂಡ ಅಷ್ಟೇ ಖಾಲಿ ಸೀಟ್ಗಳಿಂದ ತುಂಬಿಕೊಂಡಿದೆ. ಕಾರಣ ಇಷ್ಟೇ, ಇವತ್ತಿನ ಒಂದು ಪ್ರತಿಭಟನೆ ವೇಳೆಯಲ್ಲಿ ಬಸ್ಗಳು ಇರುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಅಷ್ಟೇ ಕೆಲವೊಬ್ಬರಿಗೆ ಗೊಂದಲ ಕೂಡ ಶುರುವಾಗಿತ್ತು. ಇನ್ನೊಂದಷ್ಟು ಜನ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ, ಹೊರಗಡೆ ಯಾಕೆ ಹೋಗೋದು, ಬಂದಿಲ್ಲ ಇದೆಯಲ್ಲ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಏನು ಪ್ಲಾಟ್ಫಾರ್ಮ್ಗಳಿದೆ ಮೆಜೆಸ್ಟಿಕ್ ನಲ್ಲಿ, ಆ ಒಂದು ಪ್ಲಾಟ್ಫಾರ್ಮ್ಗಳ ತುಂಬೆಲ್ಲ ಕೂಡ ಅಷ್ಟೇ ಬಸ್ಗಳು ಹಾಗಾಗಿ ಒಂದರಿಂದ ಒಂದು ಬಸ್ಗಳು ನಿಂತಿದೆ. ಈ ರೀತಿ ಬಸ್ಗಳು ನಿಲ್ಲೋದಕ್ಕೆ ಕಾರಣ ಅಂದ್ರೆ ಪ್ರಯಾಣಿಕರು ಯಾರು ಕೂಡ ಅಷ್ಟೇ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣಕ್ಕೆ ಬರ್ತಾ ಇಲ್ಲ. ಇಷ್ಟು ದಿನ ಅಂದ್ರೆ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು, ಈ ಒಂದು ಬಸ್ಗಳು ಕೂಡ ಮೂವ್ ಆಗ್ತಾ ಇತ್ತು. ಆದ್ರೆ ಇವತ್ತು ತೀರಾ ಕಡಿಮೆ ಸಂಖ್ಯೆಯಲ್ಲಿ ಅಂದ್ರೆ 50% ಪ್ರಯಾಣಿಕರ ಸಂಖ್ಯೆ ಇವತ್ತಿಗೆ ಕಮ್ಮಿ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಸೀಟುಗಳು ಫಿಲ್ ಆಗಿದೆ. ಈ ಒಂದು ಬಸ್ಗಳೆಲ್ಲವೂ ಕೂಡ ಅಷ್ಟೇ ಸಾಲುಗಟ್ಟಿ ಒಂದು ಮೆಜೆಸ್ಟಿಕ್ ನ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ನಿಂತಿದೆ. ಕೇವಲ ಈ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಅಲ್ಲ, ಮೆಜೆಸ್ಟಿಕ್ ನಲ್ಲಿರುವಂತಹ ಎಲ್ಲಾ ಪ್ಲಾಟ್ಫಾರ್ಮ್ ಗಳ ಒಂದು ಸ್ಥಿತಿ ಕೂಡ ಅಷ್ಟೇ ಸಾಲುಗಟ್ಟಿ ಬಸ್ಗಳು ಎಲ್ಲವೂ ಕೂಡ ಅಷ್ಟೇ ಈಗಾಗಲೇ ಮೆಜೆಸ್ಟಿಕ್ ನ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ನಿಂತಿರುವಂತಹದ್ದು. ಎಲ್ಲೋ ಒಂದು ರೀತಿ ಪ್ರತಿಭಟನೆಯ ಇವತ್ತಿನ ಬಿಸಿ ಎಲ್ಲೋ ಒಂದು ರೀತಿ ಪ್ರಯಾಣಿಕರ ಮೇಲೆ ತಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಮುಂಜಾನೆಯಿಂದಲೂ ಕೂಡ ಅಷ್ಟೇ ಇದೇ ರೀತಿ ಬಸ್ಗಳಲ್ಲಿ ಜನರಿರಲಿಲ್ಲ, ಪ್ರಯಾಣಿಕರಿರಲಿಲ್ಲ, ಖಾಲಿ ಆಗಿತ್ತು. ಒಂದಿಬ್ರು ಸೀಟ್ಗಳನ್ನು ಹಾಕೊಂಡು ಹೋಗೋದು ಯಾಕೆ ಅಂತಾನೆ ಏನು ಬಸ್ನಲ್ಲಿಯೂ ಕೂಡ ಅಷ್ಟೇ ಡ್ರೈವರ್ಗಳು ಹೋಗ್ತಾ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ ಖಾಲಿ ಆಗಿರುವಂತಹದ್ದು, ಯಾವೊಂದು ಸೀಟುಗಳು ಕೂಡ ಫಿಲ್ ಆಗ್ತಾ ಇಲ್ಲ. ಕಾರಣ ಏನು, ಇವತ್ತು ಪ್ರತಿಭಟನೆ ಬಹುಶಃ ಜೋರಾಗಬಹುದೇನೋ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರತಿಭಟನೆಯ ಕಾವು ಕೂಡ ಅಷ್ಟೇ ಜಾಸ್ತಿ ಆಗಿತ್ತು. ಸದ್ಯಕ್ಕೆ ಈ ಒಂದು ಮೆಜೆಸ್ಟಿಕ್ ನಲ್ಲಿರುವಂತಹ ಚಿತ್ರಣ ಇದೇ ರೀತಿಯಂತ ಚಿತ್ರಣ KSRTC ಬಸ್ ನಿಲ್ದಾಣದಲ್ಲಿ ಕೂಡ ಅಷ್ಟೇ ಇದೆ. ಎಲ್ಲೊಂದು ರೀತಿ ಪ್ರತಿಭಟನೆ ಕಾವು ಜಾಸ್ತಿ ಆಗ್ಬೋದು. ಬೇರೆ ರೀತಿಯ ದಿನಗಳಲ್ಲಿ ಪ್ರತಿಭಟನೆ ಅಂದ್ರೆ ಬಸ್ಗಳ ಸಂಚಾರ ಕೂಡ ಇರ್ತಾ ಇರಲಿಲ್ಲ. ಅದೇ ರೀತಿಯಂತ ಚಿತ್ರಣ ಇವತ್ತು ಇರುತ್ತಾ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಪ್ರಯಾಣಿಕರು ಯಾರು ಕೂಡ ಅಷ್ಟೇ ಬಸ್ಗಳ ನಿಲ್ದಾಣಗಳತ್ತ ಬರ್ತಾ ಇಲ್ಲ ಅನ್ಸುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಂಠೀರವ ಸ್ಟುಡಿಯೋದ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಳಿಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಒಂದು ಬಕೆಟ್ ನಲ್ಲಿ ತರಕಾರಿ, ಮತ್ತೊಂದು ಬಕೆಟ್ ಅಲ್ಲಿ ಮಣ್ಣನ್ನ ಇಟ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ. ತರಕಾರಿ ಬೆಳೆಯುವ ರೈತರ ಬಾಯಿಗೆ ಮಣ್ಣು ಹಾಕಿದೆ ಸರ್ಕಾರ ಅಂತ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.